22nd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಓಕೆ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಅಂಡ್ ಕಾಸ್ ಆರ್. ಓಕೆ ಸೊ ನಾವೇನ್ ಕಂಡಿಬೇಕು, ಟ್ಯಾನ್ ಪಿ ಕಂಡಿಬೇಕು, ಆಮೇಲೆ ಕಾಸ್ ಆರ್ ಕಂಡಿಬೇಕು. ಓಕೆ ಫಸ್ಟ್ ನಾವೇನ್ ಮಾಡೋಣ, ಟ್ಯಾನ್ ಪಿ ಕಂಡಿಡಿಯೋಣ. ಸೊ ಆಂಗಲ್ ಅಲ್ಲಿ ಪಿ ಹತ್ರ ತಗೊಳೋಣ. ಓಕೆ ಸೊ ನಾನೇನ್ ಮಾಡ್ತೀನಿ, ಆಂಗಲ್ ಪಿ ಹತ್ರ ತಗೊಂಡ್ರೆ ಓಕೆ ಏನಾಗುತ್ತೆ ನೋಡ್ರಿ, ಆಂಗಲ್ ಪಿ ಹತ್ರ ತಗೊಂಡ್ರೆ ಈ ಆಂಗಲ್ ಅಪೋಸಿಟ್ ಇರೋದ್ನ ನಾವೇನಂತ ಬರ್ಕೊಂತೀವಿ, ಅಪೋಸಿಟ್ ಅಂತ ಬರಿತೀವಿ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಸೊ ಇಲ್ಲಿ ಹೈಪೋಟೆನ್ಸ್ ಅಂತ ಬರ್ತೀನಿ. ಇನ್ನು ಉಳಿದಿದ್ದು ಅಡ್ಜಸೆಂಟ್. ಓಕೆ ಈಗ ಟ್ಯಾನ್ ಪಿ ಓಕೆ ಟ್ಯಾನ್ ಫಾರ್ಮುಲಾ ಏನು, ಟ್ಯಾನ್ ಬಂದ್ಬಿಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ನೀವು ನೋಡಿದ್ರೆ ಅಪೋಸಿಟ್ ವ್ಯಾಲ್ಯೂ ಏನಿದೆ ಇಲ್ಲಿ 5 ಇದೆ. ಓಕೆ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ ನೋಡ್ರಿ 12 ಇದೆ. ಸೊ ಇದು ಬಂದ್ಬಿಟ್ಟು 5/12 ಟ್ಯಾನ್ ಪಿ ವ್ಯಾಲ್ಯೂ. ಆಮೇಲೆ ಏನ್ ಕೇಳ್ತಾ ಇದಾರೆ, ಕಾಸ್ ಆರ್ ಕೇಳ್ತಾ ಇದಾರೆ. ಓಕೆ ಸೊ ನಾನು ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನಾನು ಆಂಗಲ್ ಇಲ್ಲಿ ತೆಗೆದು ಬಿಡ್ತೀನಿ. ಸೊ ಇವಾಗ ಆಂಗಲ್ ಎಲ್ಲಿ ಹಾಕ್ಬೇಕು, ನಾನು ಆರ್ ಹತ್ರ ಹಾಕ್ಬೇಕು. ಯಾಕಂದ್ರೆ ಕಾಸ್ ಆರ್ ಕೊಟ್ಟಿದ್ದಾರೆ. ಓಕೆ ಸೊ ನಾನು ಇಲ್ಲಿ ಆಂಗಲ್ ಹಾಕಿದ್ರೆ ಅವಾಗ ಏನಾಗುತ್ತೆ, ಈ ಆಂಗಲ್ಗೆ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಆಮೇಲೆ ಈ 90 ಡಿಗ್ರಿಗೆ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಈಗ ನಮಗೆ ಕಾಸ್ ಫಾರ್ಮುಲಾ ಏನ್ ಗೊತ್ತು, ಕಾಸ್ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಸ್. ಸೊ ಅಡ್ಜಸೆಂಟ್ ಏನಿದೆ ನೋಡ್ರಿ, ಅಡ್ಜಸೆಂಟ್ ಬಂದ್ಬಿಟ್ಟು 5 ಇದೆ, ಹೈಪೋಟೆನ್ಸ್ ಬಂದು 13 ಇದೆ. ಸೊ 5/13. ಓಕೆ ಇದು ಬಂದ್ಬಿಟ್ಟು ಇವರಿಬ್ಬರದು ವ್ಯಾಲ್ಯೂ. ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.